ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಮನೆ ರುಚಿ ಇನ್ ಬೊಂಬೆನಾಡು ಚಾನಲ್ನಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ವಿಚಾರದ ಬಗ್ಗೆ ಗಂಭೀರವಾಗಿ ಮಾತಾಡಬೇಕು ಅಂತ ನಾನು ನಿಮ್ಮ ಜೊತೆ ಈ ಮಾತುಕತೆನ ಶುರು ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬರ್ ಆಗಿರೋದ್ರಿಂದ, ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದ್ರಿಂದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು. ಯಾಕೆಂದರೆ ನಾವು ಇವಾಗ ವೀಡಿಯೋಗಳನ್ನ ನೋಡ್ತಾ ಇರ್ತೀನಿ. ಎಲ್ಲರೂ ವೀಡಿಯೋಗಳನ್ನ ಯಾವ ರೀತಿ ಆಗ್ತಾಯಿದ್ದೀರಾ, ಎಲ್ಲರೂ ಅಂತಲೂ ಹೇಳೋದು ಬೇಡ, ಅದು ನನ್ನ ತಪ್ಪಾಗುತ್ತೆ. ಈಗ ನಡೀತಾ ಇರೋ ಸಿಚುವೇಶನ್ ತಕ್ಕನಾಗಿ ಎಲ್ಲರೂ ವೀಡಿಯೋ ಮಾಡ್ತಾಯಿದ್ದೀರಾ. ಏನು ವೀಡಿಯೋಗಳು? ಎಂಗೇಜ್ಮೆಂಟ್ ಆಗಿತ್ತಂತೆ, ತಳ್ಳಿದ್ರಂತೆ. ಓಕೆ, ಅದು ಎಲ್ರಿಗೂ ಮುಟ್ಟಿಸ್ಬೇಕಾಗಿರೋ ವಿಷಯನೇ ಮುಟ್ಟಿಸಿ. ರಿಮೋಟ್ ಕೊಡಲಿಲ್ವಂತೆ, ಗಂಡನಿಗೆ ಹೆಂಡ್ತಿ ಹೊಡೆದ್ಲಂತೆ. ಏನೋ ಊಟ ಸರಿಯಾಗಿ ಹಾಕ್ಲಿಲ್ವಂತೆ, ಹೆಂಡ್ತಿ ವಿಷ ಹಾಕಿದ್ಲಂತೆ. ಇದೇ ಥರ ಟಾಪಿಕ್ಗಳನ್ನ ತುಂಬ ಜನ ಅದನ್ನು ಯೂಸ್ ಮಾಡಿಕೊಂಡು ರೀಲ್ಸ್ ಮಾಡ್ತಾಯಿದ್ದೀರಾ, ಎಲ್ಲ ಮಾಡ್ತಿದ್ದೀರಾ. ಆದರೆ ನಾನು ಇವತ್ತು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, ಏನೇನೋ ಬೇಡದೇ ಇರೋ ವಿಚಾರಗಳನ್ನೆಲ್ಲ ನಾವು ಮಾಡ್ತಿದ್ದೀವಲ್ವಾ. ಎಲ್ಲ ಲೇಡೀಸು ಕೆಟ್ಟವರಲ್ಲ ಹಂಗಂತ, ಎಲ್ಲರೂ ಒಂದೇ ಥರ ಇರಲ್ಲ. ಅದನ್ನು ನಾವು ಫಸ್ಟು ಮೈಂಡಿಂದ ತೆಗ್ದಾಕಬೇಕು. ಎಲ್ಲರೂ ಅದೇ ಥರ ಅಂತಲೂ ನೀವು ಯಾರೂ ವೀಡಿಯೋ ಮಾಡ್ತಾಯಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡೋ ಏನಂತಾರೆ, ಅದ್ರ ಬಗ್ಗೆ ಮಾತಾಡೋ ಇದು ನನಗೆ ಹಕ್ಕು ನನಗಿಲ್ಲ. ಆದರೆ ನಾನು ಹೇಳ್ತಾ ಇರೋದೇನೆಂದರೆ, ಈ ಥರ ವೀಡಿಯೋಗಳನ್ನ ನಾವು ಜಾಸ್ತಿ ಜನಗಳಿಗೆ ಶೇರ್ ಮಾಡ್ತೀವಿ, ನೋಡಿ ಅಂತೀವಿ. ಆದರೆ ನಮ್ಮ ಹತ್ರದಲ್ಲೇ ಇರೋ ಬಿಡದಿ ವಿಚಾರನ ನಾವು ಯಾಕೆ ಬಿಟ್ಬಿಡ್ತಾ ಇದ್ದೀವಿ? ಬಿಡ್ತಾ ಇಲ್ಲ, ಮಾತಾಡ್ತಾ ಇದ್ದೀವಿ. ಇನ್ನು ಯಾಕೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬಾರ್ದು? ನಮ್ಮ ರೈತರ ಪರ ಯಾಕೆ ನಾವು ನಿಂತ್ಕೋಬಾರ್ದು? ಇದೇ ಇವತ್ತಿನ ಟಾಪಿಕ್ ಆಗಿರುತ್ತೆ. ಅದ್ರ ಬಗ್ಗೆನೇ ಮಾತಾಡೋಣ, ಎಲ್ಲ ಜನದ ಅಭಿಪ್ರಾಯ ಕೇಳೋಣ, ನಿಮಗೂ ಒಂದು ಕ್ಲಾರಿಟಿ ಬರುತ್ತೆ. ಬನ್ನಿ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಅಮ್ಮ. ನಿಮ್ಮ ಹೆಸರು? ಅಂಜನ್ ಮೂರ್ತಿ ಅಂತ ನಮ್ಮ. ನೀವು ಇರೋದು? ಇರೋದು ಬೆಂಗಳೂರೇನೆ. ನಮ್ಮದು ಚನ್ನಪಟ್ಟಣ ಬಿಡದಿ ರಾಮನಗರ ಜಿಲ್ಲೆಗೆ ನಮ್ಮದು ಜಮೀನಿದೆ. ನಮ್ಮದು ಚನ್ನಪಟ್ಟಣ ಸರ್. ಹೌದಾ? ಯಾವರು? ಚನ್ನಪಟ್ಟಣ ಕೋಟೆನೆ. ಹೌದೇನಾ? ನಾನು ಬೈರಪಟ್ಟಣ. ಹೌದ್ರಾ? ಖುಷಿ ಆಯಿತು, ನಮ್ಮೂರವರೇ ಸಿಕ್ಕಿದ್ದಾರೆ ನನ್ನ ಜೊತೆ ಮಾತಾಡೋಕ್ಕೆ. ಸರ್, ನಾನೊಂದು ವಿಷಯದ ಬಗ್ಗೆ ನಿಮ್ಮನ್ನ ಕೇಳಬೇಕು ಅಂತ. ಕೇಳಿ. ಏನಂದರೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇರ್ತೀರಾ, ನೋಡ್ತಾ ಇರ್ತೀರಾ. ಅದರಲ್ಲಿ ಏನು ಇವಾಗ ಸಾಮಾನ್ಯವಾಗಿ ಟಾಪಿಕ್ ಏನಾಗ್ಬಿಟ್ಟಿದೆ, ಹೆಂಡ್ತಿ ಕೊಲೆ ಮಾಡಿದ್ಲಂತೆ, ಯಾರೋ ಎಂಗೇಜ್ಮೆಂಟ್ ಆಯ್ತಂತೆ, ತಳ್ಬಿಟ್ರಂತೆ, ಯಾರ್ದೋ FIR ಆಯ್ತಂತೆ. ಈ ಥರ ಒಂದು ಟಾಪಿಕ್ಗಳನ್ನೇ ಸುಮಾರಷ್ಟು ಜನಕ್ಕೆ ಹಂಚ್ತಾ ಇದ್ದಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ನಮ್ಮ ಹತ್ರದಲ್ಲೇ ಇರೋ ಬಿಡದಿ ವಿಚಾರವಾಗಿ ಯಾರೂ ಅಷ್ಟಾಗಿ ಧ್ವನಿ ಎತ್ತುತ್ತಾ ಇಲ್ಲ. ಯಾರು ನಮ್ಮ ರೈತರ ಪರವಾಗಿ ನಿಲ್ತಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇನ್ನೂ ಹೆಚ್ಚಿನ ಈ ಪ್ರಾಮುಖ್ಯತೆ ಯಾಕೆ ಕೊಡ್ತಾ ಇಲ್ಲ? ಆ ವಿಷಯದ ಬಗ್ಗೆ ಹೇಳೋದಾದರೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಇದು ಎಲ್ಲ ರೈತರು ಒಟ್ಟಾಗಬೇಕು. ಹೌದು. ಒಂದು ಮನೆಯಲ್ಲಿ 4 ಜನ 4 ಕಡೆ ಆಗಬಾರ್ದು. ಒಂಟಾಗಿದ್ರೆ ಒಂದು ಏನು ಬೇಕೋ ಸಾಧನೆ ಮಾಡ್ಬೋದು. ಹಾಗಾಗಿ ರೈತರಿಗೂ ನಮ್ಮ ಜನಪ್ರತಿನಿಧಿಗಳು ಏನು ಮಾಡಿ ದಾರಿ ತಪ್ಪಿಸ್ತಾ ಇದ್ದಾರೆ. ಖಂಡಿತ ಸರ್, ಖಂಡಿತ ದಾರಿ ತಪ್ಪಿಸ್ತಾ ಇದ್ದಾರೆ. ದಾರಿ ತಪ್ಪಿಸುವಂಥ ಕೆಲಸ ಆಗಬಾರ್ದು. ಅಲ್ಲಿ ಸಾಧಕ ಬಾಧಕಗಳನ್ನ ಜಡ್ಜ್ಮೆಂಟ್ ಮಾಡಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಏನು ಮಾಡಿದ್ರೆ ಒಳ್ಳೇದಾಗುತ್ತೆ, ಏನು ಮಾಡಿದ್ರೆ ಕೆಟ್ಟದಾಗುತ್ತೆ ಅನ್ನೋದನ್ನ ತಿಳಿಸ್ಕೊಬೇಕು, ತೆಗಿಬೇಕು, ತಲೆ ತಗೊಬೇಕು. ಫಸ್ಟು ರೈತರಿಗೆ ತಿಳಿ ಹೇಳಬೇಕು. ಕೆಲವು ರೈತರು ಕೊಡ್ತೀವಿ ಅಂತವ್ರೆ, ಕೆಲವು ರೈತರು ಕೊಡಲ್ಲ ಅಂತ ಇದ್ದಾರೆ. ಅಲ್ಲಿನ ಇದು ನೋಡ್ಕೊಬೇಕು, ಏನಿದೆ ಆ ಏರಿಯಾದಲ್ಲಿ ಬೆಳೆ ಬೆಳಿಬೋದಾ, ಬೆಳೆದ್ರೆ ಎಷ್ಟು ಆಗ್ಬೋದು, ಹೆಂಗೆ ಬೆಳಿಬೋದು, ಈ ಬೆಳೆಗೆ ಏನು ಬೆಲೆ ಸಿಗ್ಬೋದು, ಅಥವಾ ಬೆಳೆದೇ ಇದ್ದವ್ರು ಏನಾಗಿದ್ದಾರೆ, ಈ ಜಾಗನ ಯಾವಾಗ ಏನು ಮಾಡಿದರು, ಹಿಂದಿನ ಸರ್ಕಾರ ಮಾಡಿತ್ತಾ, ಹಿಂದಿನ ಸರ್ಕಾರ ಮಾಡಿತ್ತಾ, ಇದೆಲ್ಲ ಗಣನೆ ತಗೋಬೇಕು. ಮೊದಲು ಖಂಡಿತ ರೈತರಿಗೆ ತಿಳಿ ಹೇಳೋಂಥ ಕೆಲಸ ಮಾಡಬೇಕು. ಎಲ್ಲ ನಮಗೆ ಮೀಡಿಯಾಲಿ ಅದು ನೋಡಿದ ತಕ್ಷಣ ಹೇಳೋದು 2006 ಕುಮಾರಸ್ವಾಮಿ CM ಆಗಿದ್ರು. ಅವತ್ತು ಈ ಏರಿಯಾನ ಟೌನ್ಶಿಪ್ ಮಾಡಬೇಕು ಅಂತೇಳಿ ರೆಡ್ ಝೋನ್ ಮಾಡಿದ್ರು. ಅವತ್ತಿಂದ ಇವತ್ತರೆಗೂ ರೆಡ್ ಝೋನಲ್ಲೇ ಇದೆ. ರಿಯಲ್ ಎಸ್ಟೇಟ್ ಮಾಫಿಯಾ ಅವ್ರು ಬಂದರೆ ಅವ್ರು 50-60 ಲಕ್ಷ ರೂಪಾಯಿ ತಗೊಳಲ್ಲ. ಯಾಕಂದರೆ ರೆಡ್ ಝೋನ್ ಇದು, ಏನು ಉಪಯೋಗಕ್ಕಿಲ್ಲ, ಬೆಲೆ ಇಲ್ಲ ಅಂತ. ಎಷ್ಟೋ ಜನ ಪಾಪ ರೈತರುಗಳು ವಯಸ್ಸಾಗಿರೋ ಮಕ್ಕಳಿದ್ದಾರೆ, ಮತ್ತು ಅಂಗವಿಕಲ ಮಕ್ಕಳಿದ್ದಾರೆ. ಅವ್ರು ಕಷ್ಟ ನೋಡಬೇಕು. ಹೆಣ್ಮಕ್ಳು ಮದುವೆ ಮಾಡಬೇಕು, ಕೆಲವ್ರು ಮಾರ್ಕೊಬೇಕು. ಅವ್ರಿಗೆ ಅದು ಬಿಟ್ಟು ಜೀವನ ಇಲ್ಲ. ಈಗ ಒಂದು ಎಕರೆಯಲ್ಲಿ ನಾನು ಒಬ್ಬ ರೈತನೇ, ನಂದು ಒಂದು 10-12 ಎಕರೆ ಜಾಗ ಇದೆ. ನಾನು ವರ್ಷಕ್ಕೆ ಹೆಚ್ಚು ಕಮ್ಮಿ ಒಂದು 25-30 ಲಕ್ಷ ಖರ್ಚು ಮಾಡ್ತೀನಿ. ಬಟ್ ಆದಾಯ ಎಷ್ಟು ಗೊತ್ತಾ? 2-3 ಲಕ್ಷ ಅಷ್ಟು ಖರ್ಚು ಮಾಡಿ ಆದಾಯನೇ ಕಮ್ಮಿ ಬರ್ತದೆ. ಕಾರಣ ಏನು ಅಂದರೆ ನಾವು ಬೆಳೆಯೋ ಬೆಳೆಗೆ ಬೆಲೆ ಇಲ್ಲ. ಈಗ ಟೊಮೊಟೊ ಬೆಳೆದೆ ನಾನು, ಸುಮಾರು ಒಂದು 40-50 ಟನ್ ಟೊಮೊಟೊ ಆಗಿತ್ತು. ರಸ್ತೆ ಬಿಟ್ಟು 2 ರೂಪಾಯಿ kg, 1 ರೂಪಾಯಿ kg ಕೇಳೋ ಟೊಮೊಟೊ ಇರಲ್ಲ. ರೈತರಿಗೆ ಅವಾಗ ಯಾರು ಬೆಲೆ ಕೊಡೋರು ಯಾರು? ಈ ರೈತರ ಕಷ್ಟ ಕೇಳೋರು ಯಾರು? 4 ಲಕ್ಷ ಖರ್ಚಾಗಿತ್ತು. ಬೆಲೆ ಬಂದಿರೋ ಒಂದು 10-12 ಲಕ್ಷ ದುಡ್ಡು ಬರೋದು. ರಸ್ತೆಗೂ ಇದೆ, ಕೈಯಿಂದ ನಾವೇನೋ ಸಿಟಿಲಿ ಸಂಪಾದನೆ ಮಾಡ್ತೀವಿ, ಬೇರೆ ಬಿಸ್ನೆಸ್ ಇದೆ, ಪರವಾಗಿಲ್ಲ. ಬೇರೆ ಹಳ್ಳಿ ರೈತರುಗಳು ಏನಾಗಬೇಕು? ಅದನ್ನೇ ನಂಬ್ಕೊಂಡಿರೋರು ಜೀವನ ಏನಾಗಬೇಕು? ಹಾಗಾಗಿ ಇವನ್ನೆಲ್ಲ ನಾವು ಗಣನೆ ತಗೊಂಡು ಬಿಡದಿ ರೈತರು ಅಲ್ಲಿ ಹೋಗೋ ರಚೆ ನೀರಿನಿಂದ ಆದಷ್ಟು ಕಷ್ಟ ಇದೆ ಬರ್ತವೆ ಅವ್ರಿಗೆ. ಪಾಪ ಕೆಲವರಿಗೆ ಚೆನ್ನಾಗಿದೆ, ಮೇನ್ ರೋಡ್ಗಿರೋರಿಗೆ ಒಳ್ಳೆ ಬೆಲೆ ಇದೆ, ಅಥವಾ ಇನ್ನೊಂದು ಇದೆ. ಕೆಲವ್ರಿಗಂತೂ ನೀವು ಹಿಂದೆ ಮುಂದೆ ಇರೋರಿಗಂತೂ ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ ಅವರು. ಇವನ್ನೆಲ್ಲ ಗಣನೆ ತಗೊಬೇಕು. ನಾವು ರಾಜಕಾರಣ ಮಾಡಬಾರ್ದು, ರೈತರನ್ನ ಉನ್ನತಿ ತೊಗೊಂಡೋಗ್ಬೇಕು.
ಈ ರೈತ ಈ ದೇಶದ ಬೆನ್ನೆಲುಬು. ಹೌದು ರೈತ ಇದ್ರೆ ನಾವು, ಹೌದು ರಾಜಕಾರಣಿಗಳಿದ್ರೆ ರೈತ ಅಲ್ಲ, ರೈತ ಅಲ್ಲ, ರೈತರಿದ್ರೇನೆ ಎಲ್ಲ. ರೈತರಿದ್ರೇನೆ ಎಲ್ಲ. ರೈತ ಬೆಳೆದ್ರೆ ನಿಮ್ಗೆ ಅನ್ನ. ಹೌದು ರೈತ ಮನಸ್ಸು ಮಾಡಿ ಒಂದು ವರ್ಷನಷ್ಟೇ ಮಾಡಿಬಿಟ್ರೆ ಮಾಡಲ್ಲ ಅಂತ. ಹೌದು ಇವರೆಲ್ಲ ಮಣ್ಣು ತಿನ್ಬೇಕಾಗುತ್ತೆ ಹೇಳ್ತಾ ಇದ್ದೀನಿ. ಖಂಡಿತ ಇವರೆಲ್ಲ ಮಣ್ಣು ತಿನ್ ಇವ್ರೇನು ದುಡ್ಡಿದೆ ಕೊಂಡ್ಕೊಂಬೋದು ಅಂತ ಎಷ್ಟು ದಿನ ಕೊಂಡ್ಕೊಂತಾರೆ? ಆಗಲ್ಲ. ಬೆಳಿಲೇ ಇಲ್ಲ ಅಂದ್ರೆ ಕೊಂಡ್ಕೊಂಡಿಲ್ಲ ಬರ್ತೈತೆ ಅವ್ರಿಗೆ. ಬರಲ್ಲ. ಹೌದು ಎಲ್ಲ ಜನಗಳು ತಿಳ್ಕೊಬೇಕು ಇದನ್ನ. ಒಳ್ಳೇದಾಗಂಗಿದ್ರೆ ಮಾಡ್ಬೇಕು ನಾವು, ಒಳ್ಳೇದಾಗಲ್ವಾ ಬಿಟ್ಬಿಡ್ಬೇಕು, ಬಿಡ್ಬೇಕು. ಹೌದು. ಬಿಡಬೇಕು. ಯಾರಿಗೆ ಒಳ್ಳೇದಾಗೋದು ಕೇಳಬೇಕು. ಈಗ ಒಂದು ಅದಕ್ಕೊಂದು ಭವಿಷ್ಯನೇ ಕಂಡುಹಿಡಿಬೇಕು. ಈಗ ಒಂದು ಊರಲ್ಲಿ 100 ಜನ ರೈತರು ಇದ್ದಾರೆ, 100 ಜನ, ಅದರಲ್ಲಿ ಒಂದು 60 ಜನ 70 ಜನ ಕೊಡ್ತೀವಿ, 30 ಜನ ಕೊಡೋಣ. ಓಕೆ, 30 ಜನ ಬಿಟ್ಬಿಡಿ ನೀವು. ಬಿಟ್ಬಿಡಿ. ಅವ್ರ ಹತ್ರ ಒಂದು ಅಂಡಿಮೆಂಟ್ ಬಸ್ಕೊಳ್ಳಿ. ಇನ್ನೊಂದು 25 ವರ್ಷ ಯಾವುದೇ ಕಾರಣಕ್ಕೂ ನಾವು ಅಗ್ರಿಕಲ್ಚರ್ ಬಿಟ್ಟು ಬೇರೆ ಮಾಡಲ್ಲ, ಬೇರೆ ಉಪಯೋಗ ಮಾಡಲ್ಲ ಅಂತೇಳಿ ಬಿಟ್ಬಿಡಿ ಅವ್ರಿಗೆ. ಇನ್ನು 80 ವರ್ಷ ಅವ್ರು ದುಡ್ಡು ಕೊಟ್ಬಿಡಿ, ಅವರಲ್ಲಿ ನೀವು ಡೆವಲಪ್ ಮಾಡಿ. ಪಕ್ಕದಲ್ಲಿ ಬಿಲ್ಡಿಂಗ್ ಬರುತ್ತೆ, ಒಂದು ಆರಾಮಾಗಿರುತ್ತೆ, ನೀವು ನೋಡ್ಕೊಂಡು ಕೂತಿರಲಿ. ಒಂದು ಸ್ಮಾಲ್ ಥಿಂಗ್ಸ್ ಹೇಳ್ತೀನಿ ಕೇಳಿ. ನಾನು 1 ಎಕರೆ ಜಮೀನು ಇದೆ ಅಂದ್ಕೊಳ್ಳಿ ನಿಮ್ಮ ಹತ್ರ, 2.5 ಕೋಟಿ ಕೊಡ್ತಾರೆ ಈಗ ಸರ್ಕಾರ. ಹೌದು. ನೀವು ಬ್ಯಾಂಕಲ್ಲಿ ಇಟ್ಟರು ತಗೊಂಡೋಗಿ 2.5 ಕೋಟಿನ ನಿಮ್ಮ ಮನೆ ತಕ್ಕೆ ವರ್ಷಕ್ಕೆ 24 ಲಕ್ಷ ಬರುತ್ತೆ. 2 ಲಕ್ಷ ರೂಪಾಯಿ ಬಂದೇ ಬರುತ್ತೆ. 7%, 6% 7%, 2 ಲಕ್ಷ ರೂಪಾಯಿ ಬರುತ್ತೆ 1 ಎಕರೆಗೆ. ನೀನು 1 ಎಕರೆ ವರ್ಷ ಎಲ್ಲ ಬೆಳೆದ್ರು 4 ರಿಂದ 5 ಲಕ್ಷ ಸಂಪಾದನೆ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಆ 5 ಲಕ್ಷ ಸಂಪಾದನೆ ಮಾಡೋಕ್ಕೆ ನೀನು ಎಷ್ಟು ಕಷ್ಟ ಬೀಳಬೇಕು? ಆಯ್ತಾ? ನಿನ್ಗೆ 10 ವರ್ಷ ಆದ್ರೂ ಈ ರೆವಿನ್ಯೂ ವ್ಯಾಲ್ಯೂ ನಿಮ್ಗೆ 2.5 ಕೋಟಿ ಇರೋದು 5 ಕೋಟಿ ಆಗ್ಬೋದೇ ಹೊರತು 50 ಕೋಟಿ ಆಗಲ್ಲ ಅಲ್ಲಿ. ಅದನ್ನ ತಿಳ್ಕೊ. ಅಷ್ಟೊತ್ತಿಗೆ ನೀವು 10 ವರ್ಷಕ್ಕೆ 25 ಲಕ್ಷ ಅಂದ್ರೆ 2.5 ಕೋಟಿ ಇಲ್ಲೇ ಬಂತಲ್ಲ. ಆ ಥರ ಲೆಕ್ಕಾಚಾರ ಮಾಡ್ಕೊಂಡು ಅಲ್ಲಿಗೆ ನೀವು ಬುದ್ಧಿವಂತರಾಗಬೇಕು. ನೀವು ಮಾರ್ಕೆಟೆಲ್ಲ ಹೋಗ್ಬಿಡ್ತೀವಿ, ಖರ್ಚು ಮಾಡ್ಕೊಂಡ್ಬಿಡ್ತೀವಿ, ತಿಂದ್ಬಿಡ್ತೀವಿ, ಇದು ಮಾಡ್ತೀವಿ. ಅದು ಹೇಗೆ ಮಾಡ್ತೀರಿ? ಅದ್ರ ಬದಲು ಹೋಗಿ ನಿಮ್ಮ ಇಲ್ಲಿಂದ ಕನಕಪುರಕ್ಕೆ ಹೋಗಿ ಒಳ್ಳೆ ಜಾಗ ತಗೊಳ್ಳಿ. ಇನ್ನೊಂದು ಅಲ್ಲೆಲ್ಲ ರೇಟು ಒಂದು ಇಲ್ಲಿ 2.5 ಕೋಟಿ ಬಂದ್ರೆ ಅಲ್ಲಿ 1 ಕೋಟಿ ಸಿಗುತ್ತೆ ಎಕರೆ, 75 ಲಕ್ಷ ಸಿಗುತ್ತೆ. ಅಲ್ಲಿ ಒಂದು 10 ಎಕರೆ ತಗೊಳ್ಳಿ, ಜೀವನ ಮಾಡಿ ಡೆವಲಪ್ ಮಾಡ್ಬೋದಲ್ಲ. ಇಲ್ಲಿ ಗಲೀಜಿಂದ ನೀವು ಆಚೆ ಬನ್ನಿ ನೀವು. ಈ ರಚನೀರಿಂದ ನಿಮ್ಗೇನು ಪ್ರಯೋಜನ ಇಲ್ಲ. ಈ ಬೆಂಗಳೂರು ಗಲೀಜೆಲ್ಲ ಪಾಪ ನೀವು ತೊಳಿಕೊಂಡು ನಿಮ್ಮ ಮೈಗೆ ಕಾಯಿಲೆ ಅನ್ಸ್ಕೊಳ್ತಾ ಇದ್ದೀರಾ. ಬಟ್ ನಾವೆಲ್ಲ ರೈತರುಗಳು ಎಲ್ಲ ಮಾರ್ಕೊಳ್ಳಿ ಅಂತ ಹೇಳ್ತಿಲ್ಲ. ಒಳ್ಳೆ ಬೆಳೆನೂ ಬೆಳೆದಿದ್ದೀರಾ, ಒಳ್ಳೆ ತೆಂಗಿನ ಮರನೂ ಇದೆ. ತೆಂಗಿನ ಮರ ಎಷ್ಟು ಬೆಳೆ ಬರುತ್ತೆ ವರ್ಷಕ್ಕೆ? 1 ಎಕರೆ ಎಷ್ಟು ಸಂಪಾದನೆ ಮಾಡ್ಬೋದು ನೀವು? ಹೆಚ್ಚು ಒಂದು 2 ಲಕ್ಷ. ಖರ್ಚು ಎಷ್ಟು ಬರುತ್ತೆ? ಗೊಬ್ಬರ, ಕೂಲಿ. ಇವತ್ತು ಆಳು ಸಿಗಲ್ಲ. ಒಬ್ಬ ಆಳು ಬೇಕು ಅಂದರೆ 1,000 ರೂಪಾಯಿ ಕೊಡ್ಬೇಕು ನಾವು. ಗಿಡಗಳ ಕಾಯಿಲೆ ಬಂತು ಅಂದರೆ ಅದು ಹೋಯ್ತು. ಅಡಿಕೆ ಬೆಳೆದಿದ್ದೀವಿ ಅಂತ ಎಷ್ಟೋ ಜನ ತೋರಿಸ್ತವ್ರು, ನಾನು ನೋಡ್ತಾ ಇದ್ದೀನಿ. ಅಡಿಕೆಗೆ 6 ವರ್ಷಕ್ಕೂ 7 ವರ್ಷಕ್ಕೂ ಬೆಳೆ ಬರ್ತದೆ. ಕುಯ್ಯೊಂದು ಬಂದು ಅರ್ಧ ತಗೊಂತಾನೆ. ಇವತ್ತು 1 ಎಕರೆಗೆಲ್ಲ 2-3-4 ಲಕ್ಷ ಕೊಡ್ಬೋದು ನನಗೆ ಗೊತ್ತಿರೋ ಪ್ರಕಾರ. ಇನ್ನು 4 ಲಕ್ಷಕ್ಕೆ ನೀವು 2 ಲಕ್ಷ ಖರ್ಚಾಗಿರ್ತದಲ್ಲ, ನಿನ್ನ ಮನೇದು ಖರ್ಚಾಗಿರ್ತದಲ್ಲ, ನಿನ್ನ ಮನೆ ಎಷ್ಟು ಕೆಲಸ, ಕೂಲಿ ಎಷ್ಟು ನೀನು ಈ 2 ಕೊಡ್ತಾನೆ ಬ್ಯಾಂಕ್ ನೀನು ಕೆಲಸನೇ ಮಾಡಂಗಿಲ್ವಲ್ಲ, ನಿಮ್ಮದೇ ಆಗಿರ್ಬೋದಲ್ಲ, ಬೇರೆ ಕಡೆ ಸಂಪಾದನೆ ಮಾಡ್ಬೋದಲ್ಲ. ಅದು ಕೆಲವರ ಅಭಿಪ್ರಾಯ ಸರ್. ಈಗ ನೀವು ಹೇಳ್ತಾ ಇರೋದೇನಂದ್ರೆ ಅಲ್ಲಲ್ಲ, ನಾನು ಜನರಲಿ ನೀವು ಮಾಡಿ ಅಂತ ಹೇಳ್ತಾ ಇಲ್ಲ, ಮಾಡ್ಕೊಂಡ್ರೆ ಇದು ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ನಿಮಗೆ ಸಾಧಕ ಬಾಧಕಗಳ ಬಗ್ಗೆ ಲೆಕ್ಕ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಲಾಭ ಯಾವುದು ನಷ್ಟ ಯಾವುದು ಅಂತ. ಕೆಲವರು ಏನು ಮಾಡ್ತಾರೆ, 2.5 ಕೋಟಿ ಬಂದ ತಕ್ಷಣ ಒಂದು ಮನೆ ತಗೊಳೋದು, ಒಂದು ಕಾರ್ ತಗೊಳೋದು, ಒಂದು ಮದುವೆ ಮಾಡ್ಬಿಡೋದು, ದುಡ್ಡು ತೊಳ್ಕೊಂಡ್ಬಿಡ್ತಾರೆ, 3 ದಿವಸ ಬೀದಿ ಮಕ್ಕಳು ಬರ್ತಾರೆ. ಅದು ಇದೆ, ಅದು ಇಲ್ಲ ಅಂತ ಹೇಳ್ತಿಲ್ಲ. ನಾವು ಆ ಕೆಲಸ ನೀವು ನೋಡ್ಕೊಂಡು ಮಾಡಿ, ನಿಮ್ಗೆ ಖರ್ಚು ವೆಚ್ಚ ನೋಡ್ಕೊಂಡು ಮಾಡಿ, ನಿಮ್ಗೆ ಎಷ್ಟಾಗುತ್ತೆ ಅದನ್ನ ನೋಡ್ಕೊಂಡು ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ಫುಲ್ ಆಗ್ಬೋದು. ರೈತರ ಕಷ್ಟ ಯಾವತ್ತು ಅರ್ಥಕೊಂಡು ಈ ರಾಜಕಾರಣಿಗಳು ಎಲ್ಲರೂ 3 ಪಕ್ಷದವರು ಒಂದಾಗಿ ಹೋಗಬೇಕು. ಈಗ ಅಲ್ಲಿ ಬಿಡದಿ ಸುತ್ತಮುತ್ತ ರಾಮನಗರ ಜಿಲ್ಲೆಯ ರೈತರು ಯಾರು ಬರ್ತಾ ಇಲ್ಲ, ಜಾಸ್ತಿ ಬರ್ತಾ ಇರೋರು ಹೊರಗಿನ ಕಡೆ ರೈತರುಗಳು. ನೋಡ್ತಾ ಇದ್ದೀರಾ ನೀವೆಲ್ಲ? ಅವ್ರು ನೋಡಿ ಮೈಕ್ ಹಿಡಿದ್ರೆ ನಾನು ರೈತ ಅಂತ ಹಸು ಶಾಲಕ ಬರ್ತಾರೆ, ನಾವು ರೈತರು ಅಂತಾರೆ. ಹೌದಾ? ಯಾರು ರೈತರೆಲ್ಲ ಅಲ್ಲಿ 40% ರೈತರಿದ್ರೆ 60% ದಳ್ಳಾಳಿಗಳು ಇರ್ತಾರೆ. ದಳ್ಳಾಳಿಗಳಿಂದನೇ ಜನ ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ರಾಮನಗರ ಜಿಲ್ಲೆ ಜನ ಬುದ್ಧಿವಂತರಿದ್ದಾರೆ. ಈ ರಾಜ್ಯಕ್ಕೆ 2 ಮುಖ್ಯಮಂತ್ರಿ ಕೊಟ್ಟವರು, ದೇಶದ ಪ್ರಧಾನಮಂತ್ರಿ ಕೊಟ್ಟಂಥ ಜನ ಅವರಲ್ಲಿ. ಆಯ್ತಾ? ರಾಮನಗರ ಜಿಲ್ಲೆ ಏನು ಕಮ್ಮಿ ಅಂತಲ್ಲ. ಸೇವೆ ಕ್ಲಿಯರ್ ಬಗೆಹರಿಸ್ಕೊಳ್ಳಿ. 3 ಪಕ್ಷದವ್ರನ್ನ ಸೇರಿಸ್ಬಿಡಿ. ನೀವೇ ರೈತರು ಒಂದಾಗಿ. ನಿಮ್ಗೆ ಹಿಂಗಿದೆ ಸರ್, ನಮ್ಗೆ ಇಷ್ಟ ಬೇಕು. ಈಗ ಕುಮಾರಸ್ವಾಮಿ ಇದ್ದಾಗ 40% ಕೊಡ್ತೀವಿ ಅಂತ ಹೇಳ್ತಿದ್ರಂತೆ, ಈಗ 50% ಕೊಡ್ತೀವಿ ಅಂತ ಹೇಳ್ತೀವಿ. ಡಿ ಕೆ ಶಿವಕುಮಾರ್ ಬಂದಮೇಲೆ ನಿಮ್ಗೆ ಬಾಧಕ ಒಪ್ಕೊಳ್ಳಿ. ನಾವು ಯಾವುದೇ ಪಾರ್ಟಿ ಪಕ್ಷದವನಲ್ಲ ನಾನು, ನಮ್ಗೆ ಎಲ್ಲ ಪಾರ್ಟಿಯವರು ಬೇಕು. ನಮಗೆ ಆತ್ಮೀಯ ಕುಮಾರಸ್ವಾಮಿಯವರು ಆತ್ಮೀಯರೇ, ಡಿ ಕೆ ಶಿವಕುಮಾರು ಆತ್ಮೀಯವರೇ, ಅಶೋಕ್ ಅವರು ಆತ್ಮೀಯರು, ಎಲ್ಲ ಪಕ್ಷದವರು ನಾವೆಲ್ಲ. ಇಲ್ಲಿ ಬಾಲಕೃಷ್ಣ ಅವರು ಆತ್ಮೀಯರು, ಎಲ್ಲರೂ ನಮ್ಗೆ ಆತ್ಮೀಯರು. ಹಂಗಂದ್ಬಿಟ್ಟು ನಾವು ಇವ್ರು ಮಾಡಿದ್ದೇ ಸರಿ ಅಂತ ಒಪ್ಕೊಳ್ಳೋಕೆ ತಯಾರಿಲ್ಲ. ಅದೇ ಥರ ರೈತರುಗಳು ಇವೆಲ್ಲ ಗಣನೆ ತಗೊಂಡು ಯಾವಾಗ ಬುದ್ಧಿವಂತರಾಗ್ತಾರೋ, ಈ ರಾಜಕಾರಣಿಗಳು ಆಚೆ ಓಡಿಸ್ತಾರೋ, ಅವಾಗ ರೈತರು ಒಂದಾಗ್ತಾರೆ, ರೈತರು ಉದ್ಧಾರ ಆಗ್ತಾರೆ, ರೈತರು ಕಷ್ಟ ಅವಾಗ ತೀರುತ್ತೆ. ಯಾರು ಈ ದಳ್ಳಾಳಿಗಳು ಮಾತು ಕೇಳ್ಕೊಂಡು ಯಾರು ಬೀದಿಗೆ ಬರ್ತಾರೋ ಅವರೆಲ್ಲ ಹಾಳು ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ರೈತರುಗಳು ಮುಂದಿನ ತೀರ್ಮಾನ ತಗೊಬೇಕು ಅವರು. ಅಲ್ವಾ? ಮತ್ತೆ ಬೇರೆ ಏನೇನು ಇದೆಯಾ? ಇಲ್ಲ, ತುಂಬಾ ಒಳ್ಳೆ ಮಾಹಿತಿ ಹೇಳ್ಕೊಟ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಯಾಕಂದ್ರೆ ಕೆಲವು ರೈತರಿಗೆ ಗೊತ್ತಾಗಕ್ಕಿಲ್ಲ. ಪಾಪ ಓದು ಬರ ಎಲ್ಲರೂ ಇದ್ದಾರೆ, ಅಲ್ಲಿ ಓದಿರೋರು ಇದ್ದಾರೆ. ಈ ಪೂರ್ತಿ ಓದಿರೋರು ತಿಳಿಸ್ಬೋದು, ಏನು ಓದಿರೋರು ತಿಳಿಸ್ಬೋದು. ಅರ್ಧ ತಿಳ್ಕೊಂಡಿರೋರು ಅಲ್ಲಿ ಕುಂತ್ಕೊಂಡು ಪಾಪ ರೈತರನ್ನ ಹಾಳು ಮಾಡ್ತಾ ಇದ್ದಾರೆ. ಅವ್ರನ್ನ ಗಮನ ಬೇರೆ ತಿಳಿಯೋದು. ಅವ್ರನ್ನ ಈಗ ನಾನು ಈ ಕಾಮೆಂಟ್ ನೀವು ಹಾಕಿ ನನಗೊಂದು 10 ಜನ ಕಾಮೆಂಟ್ ಬೇರೆ ಹಾಕಿ ನನಗೆ ಚಿಂತೆ ಇಲ್ಲ.
ಆ ಕಾಮೆಂಟ್ಗಳ ತಲೆ ಕಷ್ಟ. ನಾನೊಬ್ಬ ರೈತನ ಮಗನಾಗಿ ಬೆಳೆದು ಈ ಮಟ್ಟಿಗೆ ಬಂದಿದ್ದೀನಿ. ನಾನು ಇಂಥವೆಲ್ಲ ಕಷ್ಟ ಗೊತ್ತಿ, ರೈತರ ಕಷ್ಟ ನನಗೆ ಗೊತ್ತಿದೆ. ಬರಲಿ ನನ್ನ ಹತ್ರ, ನನ್ನ ರೈತ ಏನು ಕೆಲಸ ಮಾಡ್ತೀನಿ, ನಾನು ಎಷ್ಟು ಲಾಭ ನಷ್ಟ ತೋರಿಸ್ತೀನಿ. ನಾನು ರೈತರು ಇವತ್ತು ಏನೋ ಉದ್ಧಾರ ಆಗಬೇಕು ಅಂದರೆ ದೇಶದಲ್ಲಿ ಮೊದಲು ರೈತರಿಗೆ ಬೆಲೆ ಕೊಡೋದು ಕಲಿಬೇಕು ನಾವು. ರೈತರು ಬೆಳೆದಿರೋ ಬೆಲೆ ಯಾವತ್ತು ಸಿಗಲ್ವೋ, ಅವ್ನು ಯಾವತ್ತು ಕರೆಂಟು ನೀರು ಕರೆಕ್ಟಾಗಿ ಕೊಡಲ್ವೋ ಸರ್ಕಾರ, ಯಾವುದೇ ಸರ್ಕಾರ ಬರಲಿ, ಕೈ ಕೊಡೋನು ಕೊಡೋದವನು. ಅನ್ನ ಕೊಡೋದು ಯಾವತ್ತು ಹಿಂಗಂದವನಿಲ್ಲ ಅವನು, ಹಿಂಗಂದಿರೋದವನು. ಇವತ್ತೇನಾಗಿದೆ ಹಿಂಗಂದಂಗೆ ಆಗ್ಬಿಟ್ಟಿದೆ ನಾವು ರೈತರು. ಹಿಂಗೆ ಯಾಕೆ ಕಾರಣ ಅಂದರೆ ಇವ್ರು ಮಾಡೋ ಅಲ್ಕಾ ಕೆಲಸಕ್ಕೆ, ರಾಜಕಾರಣಿ ಮಾಡೋ ಅಲ್ಕಾ ಕೆಲಸಕ್ಕೆ ಇವರೆಲ್ಲ. ಯಾರು ಬೇಕಾದ್ರೆ ನಮಗೆ ಕೆಲಸ ಹಾಕೊಂಬೋದು, ನನ್ನ ತೊಂದರೆ ಇಲ್ಲ. ರಾಜಕಾರಣಿಗಳು ಬೈತಾ ಇದ್ದೀನಿ ಅಂತ ರಾಜಕಾರಣಿ ಮಾಡೋ ಕೆಲಸಕ್ಕೆ ಇವೆಲ್ಲ ತೊಂದರೆ ಇದು. ಆಯಿತಾ? ಈ ಥರ ಇದು ಮಾಡೋದ್ರಿಂದ ಈ ರಾಜಕಾರಣಿಗಳು ದೂರ ಇಟ್ಟು ಇವರು ರೈತರುಗಳು ಅವ್ರದ್ದೇನು ಸಮಸ್ಯೆ ಇದೆಯಾ ಸರ್ಕಾರದ ಮಟ್ಟ ಕುತ್ಕೊಂಡು ಯಾವುದೇ ಸರ್ಕಾರ ಬರಲಿ, ಇವದೆಲ್ಲ ಇನ್ನೊಂದು ಸರ್ಕಾರ ಬಗೆಹರಿಸ್ಕೊಂಡು ಅವ್ರಿಗೆ ಸಾಧಕ ಬಾಧ ಅಂತ ತಿಳ್ಕೊಂಡು ಬಗೆಹರಿಸ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು. ಮೇಡಮ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಸುಧಾರಾಣಿ ಅಂತ. ಎಲ್ಲಿಂದ ಮ್ಯಾಮ್ ನೀವು? ನಾವು ಶಿರ್ಕೆಯಿಂದ. ಶಿರ್ಕೆಯಿಂದನಾ? ನಮಸ್ತೆ. ಇವತ್ತೊಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೆ, ನಮ್ಮ ವ್ಯೂವರ್ಸ್ ತಿಳಿಸ್ತಿದ್ದೆ. ಹೇಳಿ ನಿಮ್ಮ ಜೊತೆ ಒಂದೆರಡು ಮಾತಾಡ್ಬೋದಾ? ಹೇಳಿ ಹೇಳಿ. ಮೇಡಮ್, ಇವಾಗ ನೀವು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಿರ್ತೀರ. ಅದರಲ್ಲಿ ಏನು ಟಾಪಿಕ್ ಆಗ್ಬಿಟ್ಟಿದೆ, ಒಂದು ಎಂಗೇಜ್ಮೆಂಟ್ ಆಗಿರೋರು ಕೊಲೆ ಮಾಡಿಬಿಟ್ರು, ಹೆಂಡತಿ ಗಂಡನ ವಿಷ ಹಾಕ್ಬಿಟ್ಲು, ಈ ಥರ ಟಾಪಿಕ್ಗಳೇ ನೋಡ್ತಾ ಇರ್ತೀವಿ. ಲೈಕ್ ಕೊಡೋರು ಕೊಡ್ತಾರೆ, ತೆಗ್ದಾಕೋರು ತೆಗ್ದಾಕ್ತಾರೆ. ಆದರೆ ಇವಾಗ ಮೇಯ್ನಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಬಿಡದಿಲಿ ಏನು ವಿಚಾರ ನಡೀತಿದೆ, ರೈತರದ್ದು ವಿಚಾರ ನಡೀತಿದೆ. ಅದ್ರ ಬಗ್ಗೆ ಯಾಕೆ ಅಷ್ಟು ಜನ ಧ್ವನಿ ಎತ್ತುತ್ತಾ ಇಲ್ಲ, ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಬರೀ ಈ ಬೇಡದೇ ಇರೋ ವಿಷಯಗಳ ಬಗ್ಗೆನೇ ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಾ ಇದ್ದಾರೆ? ನಿಮ್ಮ ಅಭಿಪ್ರಾಯ? ಮ್ಯಾಮ್, ರೈತರು ಇಲ್ಲ ಅಂದ್ರೆ ನಾವೆಲ್ಲಿರ್ತೀವಿ ಮ್ಯಾಮ್? ಅವರಿಂದ ತಾನೇ ನಾವು 4 ತುತ್ತು ಊಟ ಒಳಗೆ ಹೋಗ್ತಿದೆ ಅಂದ್ರೆ ಅವರಿಂದಾನೆ. ಖಂಡಿತ ಮ್ಯಾಮ್. ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಎಲ್ಲರೂ, ಆಯ್ತಾ? ಸುಮ್ಮನೆ ಮನೇಲಿ ಕುತ್ಕೊಂಡು ಇರೋದಲ್ಲ, ಎಲ್ಲರೂ ಸಪೋರ್ಟ್ ಮಾಡಬೇಕು. ನಮ್ಗೆ ಯಾಕೆ ಅಂತ ನಾವು ಸುಮ್ಮನೆ ಹೋಗ್ಬಿಡ್ತಾ ಇರ್ತಾರೆ. ಈಗಿನ ಜನ್ರೇಷನ್ ಇರೋದೇ ಹಾಗೆ ಅಲ್ವಾ? ಅದಕ್ಕೋಸ್ಕರ ನಾವು ಸಪೋರ್ಟ್ ಮಾಡ್ಬೇಕು ಅವ್ರಿಗೆ. ನಮ್ದು ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡಬೇಕು. ಅದೇ ಮ್ಯಾಮ್, ಅದೇ ಟಾಪಿಕ್ ಕೇಳ್ತಾ ಇದ್ದೀನಿ ನಾನು. ಈ ಥರ ಅದೆಲ್ಲ ಬೇಡದೇ ಇರೋದೆಲ್ಲ ನೀವು ಶೇರ್ ಮಾಡ್ಕೋತೀರಾ, ನೋಡ್ತೀರಾ, ಆಮೇಲೆ ಅದ್ರ ಬಗ್ಗೆ ವಿಡಿಯೋಗಳು ಮಾಡ್ತೀರಾ, ಬಿಡ್ತಾ ಇರ್ತೀರಾ. ಏನು ಹಿಂಗೆ ಮಾಡ್ಬಿಟ್ರಂತೆ ಅಂತ ಅದನ್ನೇ ಒಂದು ವಿಡಿಯೋ ಮಾಡಿ ಅದನ್ನೇ ಒಂದು ಟಾಪಿಕ್ ಥರ ಮಾಡ್ಕೋತೀರಾ. ಬಟ್ ಇದಕ್ಕೆ ಯಾಕೆ ಎಲ್ಲರೂ ಕೈ ಜೋಡಿಸ್ಬಾರ್ದು ಅನ್ನೋದು ನನ್ನ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜೋಡಿಸ್ಬೇಕು ಮ್ಯಾಮ್. ಯಾರು ಜೋಡಿಸ್ತಾರೆ? ಈಗಿನ ಕಾಲ ಬಿಜಿ ಲೈಫಲ್ಲಿ ಯಾರು ಜೋಡಿಸ್ತಾರೆ? ಯಾರು ಮಾತಾಡೋದು ಕೂಡ ಯಾರು ಎತ್ತೋದಿಲ್ಲ, ಆಯ್ತಾ? ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬಿಸಿ ಆಗ್ಬಿಟ್ಟಿರ್ತಾರೆ. ಖಂಡಿತ. ನಿಮ್ಗೆ ಇವಾಗ ಅಲ್ಲಿ ಜಗಳ ಆಗ್ತಿದೆ ಅಂದ್ರೆ ಯಾರು ಹೋಗೋದೇ ಇಲ್ಲ. ಯಾರು ಹೋಗ್ತಾರೆ? ಯಾರು ಹೋಗಲ್ಲ. ನಮ್ಮ ದೇಶ ಯಾವಾಗ ಉದ್ಧಾರ ಆಗ್ಬೇಕಂದ್ರೆ ಈ ರಾಜಕೀಯ ವ್ಯಕ್ತಿಗಳು ಇರ್ತಾರಲ್ಲ ಅವ್ರನ್ನ ಫಸ್ಟ್ ಕಿತ್ತಾಕ್ಬೇಕು. ಯೂತ್ ಬರ್ಬೇಕು ಮ್ಯಾಮ್, ಯೂತ್ ಬರಬೇಕು. ಖಂಡಿತ ಅಲ್ವಾ? ಯೂತ್ ಬರಬೇಕು. ಹೌದು. ಯೂತ್ ಎಲ್ಲ ಏನು ಮಾಡಬೇಕು, ಇವಾಗ ಓಟ್ ಹಾಕ್ತಾರಲ್ವಾ, ಅದು ಓಟ್ ಹಾಕೋದು ಇವಾಗ ಒಂದು ಕುಕ್ಕರ್ ಕೊಡ್ತಾರೆ ಅಂದ್ರೆ ಸಾಕು, ತಗೊಂಡೋಗಿ ಓಟ್ ಹಾಕ್ಬಿಡ್ತಾರೆ. ಕರೆಕ್ಟಾ ಅಲ್ವಾ? ಅದಕ್ಕೋಸ್ಕರ ನಾವು ಯೂತ್ ಯಾವಾಗ ಬರುತ್ತೋ ಅವಾಗ ಚೇಂಜ್ ಆಗುತ್ತೆ ಮ್ಯಾಮ್. ಅಂತ ಚೇಂಜ್ ಆಗಲ್ಲ ನಮ್ಮ ದೇಶ, ಆಯ್ತಾ? ಅವರು ಯಾವ ಥರ ರೂಪಿಸ್ಬೇಕು ಅಂತ ಇರ್ತಾರೆ, ಆ ಕ್ರಿಯೇಟಿವಿಟಿಲಿ ನಮ್ಮ ರಾಜ್ಯನ ಕೊಟ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಅದು ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು. ಖಂಡಿತ ಮ್ಯಾಮ್, ನಿಮ್ಮ ಸಪೋರ್ಟ್ ಈಗ ಇರಲಿ. ಥ್ಯಾಂಕ್ ಯು ಸೋ ಮಚ್.